ಈ ಕಂಪ್ಯೂಟರಲ್ಲಿ ಒಳಗಡೆ ಸಾಧಾರಣ 1-2 ಲಕ್ಷದ ನೀ ಜಾಯಿಂಟ್ಗಳಿರುತ್ತವೆ, ಆಲ್ರೆಡಿ ಇರ್ತದೆ. ಅದು ಯಾವುದಕ್ಕೆ ಹೋಲಿಕೆ ಆಗುತ್ತದೆ ಅಂಥೇಳಿ ನೋಡಿ ಒಂದನ್ನು ಅಲ್ಲಿಂದ ಸಿಲೆಕ್ಟ್ ಮಾಡುತ್ತೆ. ನಾವು ಮತ್ತೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಚಿಕಿತ್ಸಕ ಅದನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿ ಅಲ್ಲಿ ಕೆಲವು ಪಾಯಿಂಟ್ಗಳನ್ನು ಜೋಡಿಸಿ ಕಂಪ್ಯೂಟ್ರಿಗೆ ಕೊಡ್ತಾನೆ ಕ್ಯಾಮರಾ ಮೂಲಕ, ಈ ಕ್ಯಾಮರಾ ಮೂಲಕ. ಅದನ್ನು ಜೋಡಿಸಿ ಮಾಡಿ ಹಾಕಿದ CT ಸ್ಕ್ಯಾನನ್ನು ಅದು AI ಮುಖಾಂತರ ತಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದಕ್ಕಿರುವ ರೊಬಾಟಿಕ್ ಆರ್ಮಿಗೆ ನೀವು ಹೇಗೆ ಕೆಲಸ ಮಾಡಬೇಕು, ಸರ್ಜನ್ನೇ ಕಟ್ ಮಾಡೋದು, ಆದರೆ ಸರ್ಜನ್ ಕಟ್ ಮಾಡುವಾಗ ಇದಕ್ಕೆ ಆ ನಿಖರತೆಯನ್ನು 1 ಡಿಗ್ರಿಗಿಂತಲೂ ಕಡಿಮೆ, 1 ಮಿಲಿಮೀಟ್ರಿಗಿಂತಲೂ ಕಡಿಮೆ ತೊಂದರೆಗಳು ಆಗದ ಹಾಗೆ ಇದನ್ನು ಮಾಡ್ತದೆ. ಈ ಫಾಸ್ಟ್ ರಿಕವರಿ ಅಥವಾ ಅರ್ಲಿ ದೈನಂದಿನ ಚಟುವಟಿಕೆಗಳನ್ನು ತುಂಬ ಬೇಗನೆ ಸ್ಟಾರ್ಟ್ ಮಾಡೋದ್ರಿಂದ, ಗಾಯಗಳು ಸಹ ತುಂಬ ಬೇಗನೆ ಹೀಲ್ ಆಗಿರೋದ್ರಿಂದ ನಾವು ರೋಗಿಗಳಿಗೆ ಬೇಕಾದ ಕೀಮೋಥೆರಪಿ, ರೇಡಿಯೋಥೆರಪಿ ಚಿಕಿತ್ಸೆಗಳನ್ನು ತುಂಬ ಬೇಗನೆ ಅಥವಾ ತುಂಬ ಆನ್ ಟೈಮ್ ಅಥವಾ ಒಂದು ಕರೆಕ್ಟಾದ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡ್ಬೋದು. ಕಂಪ್ಯಾರಿಟಿವ್ಲಿ ಈಗ ಓಪನ್ ಸರ್ಜರಿಯಲ್ಲಿ ಅದರ ಗಾಯ ಹೀಲ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾದಾಗ ಅದರ ಥೆರಪಿಗಳು ತುಂಬ ಡಿಲೇ ಆಗ್ಬೋದು. ಖಂಡಿತವಾಗಿ ರೋಬೋಟಿಕ್ ವ್ಯವಸ್ಥೆಯಲ್ಲಿ ಇದನ್ನು ನಾವು ತುಂಬ ಶೀಘ್ರವಾಗಿ ಮಾಡ್ಬೋದು. ಸೊ ಓವರಾಲ್ ಆಗಿ ಹೇಳೋದಾದರೆ ರೋಬೋಟಿಕ್ ಸರ್ಜರಿ ಅನ್ನೋದು ರೋಗಿಗಳಿಗೆ, ವೈದ್ಯರಿಗೆ ಎಲ್ಲರಿಗೂ ಒಂದು ಬೆನಿಫಿಟ್ ಇದೆ. Make use of this wonderful facility, and most importantly I want to emphasize on the affordable cost. Unlike many corporate hospitals, we don't charge exorbitantly or out of the pocket. I know many people are having a burden of healthcare in this region, so we have a very pocket friendly budget for this fantastic technological enhancement surgeries.